ಹಲೋ ಫ್ರೆಂಡ್ಸ್, ಅಸ್ಸಲಾಮ್ ಅಲೈಕುಮ್, ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಸಿನ್ ಫ್ರೀ ಕಿಚನ್. ಇವತ್ತು ನಾನು ಕಿಚನ್ ಗಾರ್ಡನ್ನ ತೋರಿಸ್ತಾ ಇದ್ದೀನಿ. ಹಾಗೆ ಮತ್ತು ಒಂದು ಬಸಳೆ ಸಾರು ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಿದ್ದೀನಿ. ನನ್ನ ಟೆರೆಸ್ ಮೇಲೆ ಬೆಳೆದಂತಹ ಬಸಳೆಯನ್ನು ನಾನು ತೋರಿಸ್ತಿದ್ದೀನಿ. ನನ್ನ ಸಣ್ಣದಾದ ಒಂದು ಗಾರ್ಡನ್ ಇದು. ಇದರಲ್ಲಿ ನಾನು ಬಸಳೆಯನ್ನು ಬೆಳೆದಿದ್ದೀನಿ. ಇದನ್ನೇ ನಾನಿವತ್ತು ಸಾರು ಮಾಡ್ತಿರೋದು. ಇದೇ ರೆಸಿಪಿನ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತಿದ್ದೀನಿ. ಮೊದಲಿಗೆ ಈ ಬಸಳೆಯನ್ನು ಕಟ್ ಮಾಡೋಣ. ಈ ಬಸಳೆಯನ್ನು ನಾನು ತುಂಬ ಸತಿ ಯೂಸ್ ಮಾಡಿದ್ದೀನಿ. ಇವತ್ತೊಂದು ದಿನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅನಿಸ್ತು, ಅದಕ್ಕೆ ಶೇರ್ ಮಾಡ್ತಿದ್ದೀನಿ. ಇದನ್ನು ಈ ಥರ ಕಟ್ ಮಾಡಿ ದಪ್ಪ ದಪ್ಪ ಎಲೆ ಇರೋದೆಲ್ಲ ತಗೊಂಡು ಅದನ್ನೆಲ್ಲ ಕಟ್ ಮಾಡಿ ತೆಗೆದಿಡಬೇಕು. ನನಗೆ ಇವತ್ತು ಬಸಳೆ ಸಾಂಬಾರು ಮಾಡೋಕ್ಕೆ ಇಷ್ಟು ಬಸಳೆ ಸಿಕ್ಕಿದೆ ನೋಡಿ. ಈ ಬಸಳೆ ಜೊತೆಗೇನೆ ಸ್ವಲ್ಪ ಬೀನ್ಸಿಂದು ಗಿಡ ನೆಟ್ಟಿದ್ದೀನಿ, ಮತ್ತು ಮೆಣಸಿನ ಗಿಡ, ಮೆಣಸಾಗಿದೆ, ಅದರಲ್ಲಿ ಹಸಿಮೆಣಸಾಗಿದೆ ನೋಡಿ. ಮತ್ತು ಹರವೆ ಸೊಪ್ಪಿಂದು ಗಿಡ ನೆಟ್ಟಿದೆ, ಅದಾಗಿದೆ. ಅದರಲ್ಲಿ ಮತ್ತು ಈ ಚೀನಿಕಾಯಿ ಗಿಡ ಬಳ್ಳಿ ಹಾಕಿದ್ದೀನಿ. ಅದರಲ್ಲಿ ಸ್ವಲ್ಪ ಚೀನಿಕಾಯಿದು ಬಳ್ಳಿ ಇದೆ. ಚೀನಿಕಾಯಿದು ಹೂವು ಬಿಡ್ತಾ ಇತ್ತು, ಈಗ ಬಿಸಿಲಿಗೆ ಅದು ಸ್ವಲ್ಪ ಒಣಗಿದೆ. ಚೀನಿಕಾಯಿದು ಬಳ್ಳಿ ಹಾಕಿದ್ದೀನಿ. ಮತ್ತು ಇದು ಡ್ರ್ಯಾಗನ್ ಫ್ರೂಟಿನ ಗಿಡ ನೆಟ್ಟಿದೆ ನೋಡಿ. ಇದರಲ್ಲಿ ಡ್ರ್ಯಾಗನ್ ಫ್ರೂಟಿಂದು ಹೂವಾಗಿದೆ. ನೋಡಿ. ಇದರಲ್ಲಿ ಒಂದು ಬೆಣ್ಣೆಹಣ್ಣು ಬಟರ್ ಫ್ರೂಟಿಂದು ಗಿಡ ನೆಟ್ಟಿದ್ದೆ. ಅದರಲ್ಲಿ ಒಂದು ಸಣ್ಣದು ಬಟರ್ ಫ್ರೂಟಿಂದು ಇನ್ನೂ ಮಿಡಿ ಆಗ್ತಾ ಇದೆ. ಇದು ಹೂವು ತುಂಬ ಬಿಟ್ಟಿತ್ತು, ಅದು ಬಿಸಿಲಿಗೆಲ್ಲ ಒಣಗಿ ಸಣ್ಣದೊಂದು ಮಿಡಿ ಆಗ್ತಾ ಇದೆ ನೋಡಿ ಬಟರ್ ಫ್ರೂಟಿಂದು. ಇಲ್ಲಿ ಈಗ ತುಂಬ ಬಿಸಿಲಿದೆ, ಈಗ ನಿಲ್ಲಕ್ಕಾಗಲ್ಲ. ಬನ್ನಿ ಈಗ ಬಸಳೆ ಸಾಂಬಾರು ಮಾಡೋಣ. ಮತ್ತು ಕೆಳಗೆ ನಾನು ಸ್ವಲ್ಪ ಟೊಮೆಟೊ ಹಾಕಿದ್ದೀನಿ, ಟೊಮೆಟೊ ಗಿಡ ನೆಟ್ಟಿದ್ದೀನಿ. ಅದರಲ್ಲಿ ಟೊಮೆಟೊ ಆಗಿದೆ ನೋಡಿ, ತೋರಿಸ್ತೀನಿ. ಈ ಗಿಡಗಳಿಗೆಲ್ಲ ನಾನು ತರಕಾರಿ ಸಿಪ್ಪೆ ಮತ್ತು ನೀರುಳ್ಳಿ ಸಿಪ್ಪೆ, ಅದು ಕಿಚನ್ ವೇಸ್ಟ್ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಹಾಕಿ ನಾನು ಆ ಗಿಡಗಳನ್ನು ಬೆಳೆಸಿದ್ದು. ಈಗ ಇಲ್ಲಿ ಟೊಮೆಟೊ ಗಿಡ ನೋಡಿ ಬನ್ನಿ. ಇದರಲ್ಲಿ ಟೊಮೆಟೊ ತುಂಬ ಕಾಯಿ ಬಿಟ್ಟಿದೆ. ಬಿಸಿಲಿಗೆ ಇದು ಸ್ವಲ್ಪ ಒಣಗಿಬಿಟ್ಟಿದೆ, ಗಿಡ ಎಲ್ಲ ಸ್ವಲ್ಪ ಒಣಗ್ದಂಗೆ ಆಗಿದೆ, ತುಂಬ ಬಿಸಿಲಿದೆಯಲ್ಲ, ಹಾಗಾಗಿ ನೋಡಿ ಟೊಮೆಟೊ ಎಷ್ಟೊಂದು ಕಾಯಿಗಳೆಲ್ಲ ಬಿಟ್ಟಿದೆ ಅಂತ. ಇದರಲ್ಲೇ ನಾನು ದೊಡ್ಡ ಪತ್ರೆ ಎಲೆದು ಹಾಕಿದ್ದೀನಿ, ದೊಡ್ಡ ಪತ್ರೆ ಗಿಡ. ಮತ್ತು ಪುದೀನ ನೆಟ್ಟಿದ್ದೀನಿ. ಪುದೀನ ಎಲ್ಲ ಚೆನ್ನಾಗಾಗಿತ್ತು, ಅದು ಬಿಸಿಲಿಗೆಲ್ಲ ತುಂಬ ಒಣಗೋದಂಗಾಗಿದೆ. ಪುದೀನೂ ನೆಟ್ಟಿದ್ದೀನಿ. ಇದು ನನ್ನ ಚಿಕ್ಕದಾದ ಕಿಚನ್ ಗಾರ್ಡನ್ ಇದು. ಫ್ರೆಂಡ್ಸ್, ಈಗ ಬಸಳೆ ಸಾಂಬಾರು ರೆಡಿ ಮಾಡೋಣ ಬನ್ನಿ. ಇದಕ್ಕೆ ತಂದ ಬಸಳೆನ ಚೆನ್ನಾಗಿ ಕಟ್ ಮಾಡಿ, ಅದನ್ನು ಈ ಥರ ಕಟ್ ಮಾಡಿ ಅದರ ಎಲೆಗಳನ್ನು ಕ್ಲೀನಲ್ಲಿ ನೋಡಿಕೊಂಡು, ಚೆನ್ನಾಗಿ ಹುಳಗಿಳ ಇದೆಯಂತ ನೋಡಿಕೊಂಡು ಕ್ಲೀನಲ್ಲಿ ಕಟ್ ಮಾಡಿ ಚೆನ್ನಾಗಿ ತೊಳಿಬೇಕು. 2-3 ಸತಿ ಚೆನ್ನಾಗಿ ತೊಳೆದು ತೆಗೆದಿಡಬೇಕು. ಮಸಾಲೆ ರೆಡಿ ಮಾಡೋಣ. ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ 2 ಕಪ್ಪು ತೆಂಗಿನಕಾಯಿ ತುರಿ ಹಾಕಿ, ಅದಕ್ಕೆ 3 ಸ್ಪೂನು ಅಚ್ಚ ಖಾರದ ಪುಡಿ ಹಾಕಿ. ನಿಮಗೆ ಖಾರ ಜಾಸ್ತಿ ಬೇಕಾದರೆ ಜಾಸ್ತಿ, ಕಮ್ಮಿ ಬೇಕಾದರೆ ಕಮ್ಮಿ ಹಾಕಿ. ನಾನು ಸಣ್ಣ ಸ್ಪೂನಲ್ಲಿ 3 ಸ್ಪೂನು ಖಾರದ ಪುಡಿ ಹಾಕಿದ್ದೀನಿ. ಮತ್ತು ಇದಕ್ಕೆ ಧನಿಯಾ ಪೌಡ್ರು 1-2 ಸ್ಪೂನು, ಅರಿಶಿಣದ ಪುಡಿ ಒಂದು ಸ್ವಲ್ಪ, ಮತ್ತು ಇದಕ್ಕೆ ಹುಣಸೆ ಹಣ್ಣು ಸ್ವಲ್ಪ, ಮತ್ತು ಈರುಳ್ಳಿ ಒಂದು ಕಟ್ ಮಾಡಿದ್ದು ಹಾಕಿ, ಇದನ್ನು 2 ಕಪ್ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು. ಇದು ಸ್ವಲ್ಪ ರುಬ್ಬಿದ ಮೇಲೆ ಇದಕ್ಕೆ 1 ಟೀ ಸ್ಪೂನ್ ಜೀರಿಗೆ ಹಾಕಿ ಮತ್ತೆ ನುಣ್ಣಗೆ ರುಬ್ಕೋಬೇಕು. ಒಂದು ಕುಕ್ಕರ್ಗೆ 1 ಕಪ್ಪು ತೊಗರಿಬೇಳೆನ ಚೆನ್ನಾಗಿ ತೊಳೆದಿದ್ದು ಹಾಕಿ, ಅದಕ್ಕೆ ಹೆಚ್ಚಿಟ್ಟ ಬಸಳೆ ಸೊಪ್ಪನ್ನು ಹಾಕಿ, ಸ್ವಲ್ಪ ಉಪ್ಪು ಹಾಕಿ, 1 ಟೊಮೆಟೊ ಹೆಚ್ಚಿದ್ದು ಹಾಕಿ, 3 ಕಪ್ ನೀರು ಹಾಕಿ, ಅದನ್ನು 2 ವಿಷಲ್ ಬರೆಸಬೇಕು. ಬೆಂದ ಈ ಬಸಳೆನ ಒಂದು ಬೇರೆ ಪಾತ್ರೆಗೆ ಹಾಕಿ, ಅದಕ್ಕೆ ರುಬ್ಬಿಟ್ಟ ಮಸಾಲೆನ ಹಾಕಿ
ಚೆನ್ನಾಗಿ ಕುದಿಸ್ಬೇಕು. ಈ ಟೈಮಲ್ಲಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಚೆನ್ನಾಗಿ ಕುದಿಸಿದ್ರೆ ಬಿಸಿ ಬಿಸಿಯಾದ ಬಸಳೆ ಸಾರು ರೆಡಿಯಾಗುತ್ತೆ. ಈಗ ಬಿಸಿ ಬಿಸಿಯಾದ ಅನ್ನ ಮತ್ತು ಬಿಸಿಯಾದ ಬಸಳೆ ಸಾರು ರೆಡಿಯಾಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ವಿಡಿಯೋ ನೋಡುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಿನ್ ಫ್ರೀ ಕಿಚನ್ಗೆ ಸಪೋರ್ಟ್ ಮಾಡಿ.